ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹೊಟ್ಟೆ ನೋವಿನ ಚಿಕಿತ್ಸೆಗೆ ದಾಖಲಾಗಿದ್ದ ಬಾಲಕಿಗೆ ಹೆಚ್ಚಿನ ಪ್ರಮಾಣದ ಅನಸ್ತೇಶಿಯಾ ಆರೋಪ. ಮೈಸೂರಿನ ಮೌರ್ಯ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಎಂಬ ಬಾಲಕಿ ಸಾವು. ಆಸ್ಪತ್ರೆ ಮುಂಭಾಗ ಕುಟುಂಬಸ್ಥರಿಂದ ಪ್ರತಿಭಟನೆ. ಬಕೆಟ್ನಲ್ಲಿದ್ದ ನೀರಿನಲ್ಲಿ ಆಟವಾಡ್ತಾ ಇದ್ದ ಮಗು ಅದೇ ಬಕೆಟ್ನಲ್ಲಿ ಬಿದ್ದು ಮೃತಪಟ್ಟ 1.5 ವರ್ಷದ ಬಾಲಕಿ. ಚಿಕ್ಕಮಗಳೂರಿನ ಮೀನು ಕ್ಯಾಂಪ್ ರಾವೂರಲ್ಲಿ ದುರಂತ. ನಕಲಿ ದಾಖಲೆ ಸೃಷ್ಟಿಸಿ ಈ ಜಮೀನು ನಮ್ದು ಅಂತ ಒಬ್ರು, ಇದು ಅವರದ್ದಲ್ಲ ನಮ್ಮ ಭೂಮಿ ಅಂತ ಮತ್ತೊಬ್ರು. ಭೂಮಿ ವಶಕ್ಕೆ ಪಡೆಯೋಕೆ ಬಂದ ತಹಶೀಲ್ದಾರ್ ಎದುರು ಹೈ ಡ್ರಾಮಾ. ಮೈಸೂರಿನ ಕೇರ್ಗಳ್ಳಿ ಗ್ರಾಮದಲ್ಲಿ ಘಟನೆ. ಸರ್ಕಾರದ ಸುಪರ್ದಿಗೆ ಜಮೀನು ಪಡೆದ ತಹಶೀಲ್ದಾರ್. ಕಾಗೆಗಳನ್ನ ಹಿಡಿದು ಕೊಲ್ತಾ ಇದ್ರು, ಅದರ ಮಾಂಸವನ್ನ ಬಿರಿಯಾನಿ ಅಂಗಡಿಗೆ ಮಾರ್ತಾ ಇದ್ರು. ತಮಿಳುನಾಡಿನ ತಿರುವಳ್ಳೂರಲ್ಲಿ ಗ್ರಾಹಕರಿಗೆ ಕಾಗೆ ಬಿರಿಯಾನಿ ತಿನ್ನಿಸ್ತಾ ಇದ್ದ ದಂಪತಿ ಅರಣ್ಯ ಇಲಾಖೆಯ ಬಲೆಗೆ. ನೆಲಮಂಗಲ ಆಕ್ಸಿಡೆಂಟ್ನಲ್ಲಿ ಒಂದೇ ಕುಟುಂಬದ 6 ಮಂದಿ ದುರ್ಮರಣ. ಚಂದ್ರಂ ಸ್ವಗ್ರಾಮಕ್ಕೆ ಆಗಮಿಸಿದ ಮೃತದೇಹ. ಮಹಾರಾಷ್ಟ್ರದ ಮೊರಬಗಿಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಲಿಂಗಾಯತ ಸಂಪ್ರದಾಯದಂತೆ ಎಲ್ಲರ ಅಂತ್ಯಕ್ರಿಯೆ. ಅಪಘಾತದಲ್ಲಿ ಸಾವನ್ನಪ್ಪಿದ ಚಂದ್ರಂಗೆ ಕಣ್ಣೀರ ವಿದಾಯ. ಮಾಲೀಕನಿಲ್ಲದೆ ಮುಂದೇನು ಅನ್ನುವ ಆತಂಕದಲ್ಲಿ ಐಎಎಸ್ಟಿ ಕಂಪನಿ ಸಿಬ್ಬಂದಿ. 300ಕ್ಕೂ ಹೆಚ್ಚು ನೌಕರರ ಭವಿಷ್ಯದ ಮೇಲೂ ಕವಿದ ಕಾರ್ಮೋಡ. ಶ್ವೇತಾಗೌಡ ಮೊಬೈಲ್ನಲ್ಲಿ ಕೋಲಾರದ ಖ್ಯಾತ ರಾಜಕಾರಣಿಗಳು, ಉದ್ಯಮಿಗಳ ಕಾಂಟ್ಯಾಕ್ಟ್ ಪತ್ತೆ. ವರ್ತೂರು ಪ್ರಕಾಶ್ ಮನೆ ಕೆಲಸದವರ ಜೊತೆ ನಿಕಟ ಸಂಪರ್ಕ. ಮಾಜಿ ಸಚಿವರಿಗೆ ಎದುರಾಗುತ್ತಾ ಸಂಕಷ್ಟ. ಮಂಡ್ಯದ ಕ್ಯಾತನಹಳ್ಳಿಯ ತೋಟದ ಮನೆಯಲ್ಲಿ ಭೀಕರ ಹತ್ಯೆ. ಆನ್ಲೈನ್ ಗೇಮಿಂಗ್ ಹುಚ್ಚಿಗೆ ಮಾಡಿದ್ದ ಸಾಲ ತೀರಿಸೋಕೆ ದರೋಡೆಯ ದಾರಿ ಹಿಡಿದಿದ್ದ ಕಿರಾತಕ. ಕಳ್ಳತನಕ್ಕೆ ಹೋದವನಿಂದಾನೇ ಭೀಕರ ಕೊಲೆ. ವಿಚಾರಣೆ ವೇಳೆ ಬಾಯ್ಬಿಟ್ಟ ಆರೋಪಿ ಇಬ್ರಾಹಿಂ. ಕುಡಿತದ ಚಟ, ಆಸ್ತಿ ವಿವಾದ, ದಿನವೂ ಕಿರುಕುಳ. ಸೋದರನ ವರ್ತನೆಯಿಂದ ಬೇಸತ್ತಿದ್ದ ಅಣ್ಣ ಬೆಳಗಾವಿಯಲ್ಲಿ ಒಡ ಹುಟ್ಟಿದ ತಮ್ಮನನ್ನೇ ಭೀಕರವಾಗಿ ಕೊಲೆಗೈದವನ ಬಂಧಿಸಿದ ಪೊಲೀಸರು. ಮದುವೆಯಾದ 6 ತಿಂಗಳಿಗೆ ಪತ್ನಿಗೆ ವರದಕ್ಷಿಣೆ ಕಿರುಕುಳ. ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಲಿಪಿಕಾ ಸರ್ಕಾರ್ ಶವ ಪತ್ತೆ. ಪತಿ ಮಂಜುನಾಥ್ ವಿರುದ್ಧ ರಾಯಚೂರಿನ ಸಂಧನೂರು ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್. ಆರೋಪ ಹೊತ್ತಿರುವ ಕಂಪನಿಗೆ ಕೆಲ ವರ್ಷಗಳ ಹಿಂದೆಯೇ ರಾಜೀನಾಮೆ ನೀಡಿದ್ದೇನೆ. ಪಿಎಫ್ ಹಣ ಪಾವತಿಸದೆ ವಂಚನೆಯ ಆರೋಪಕ್ಕೆ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಸ್ಪಷ್ಟನೆ. ಪ್ರಕರಣದಲ್ಲಿ ನನ್ನ ಪಾತ್ರವಿಲ್ಲ ಎಂದು ಪ್ರಕಟಣೆ. ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ಹುಟ್ಟಿಕೊಳ್ತಿದ್ದಾರೆ ಪುಡಿ ರೌಡಿಗಳು. ಬಾಪೂಜಿ ನಗರದಲ್ಲಿ ಬೊಲೆರೋ ಲಗೇಜ್ ವಾಹನದ ಚಾಲಕನ ಮೇಲೆ ಪುಂಡರಿಬ್ಬರಿಂದ ಹಲ್ಲೆ. ಯುವಕರ ಅಟ್ಟಹಾಸದ ವಿರುದ್ಧ ಕ್ರಮಕ್ಕೆ ಒತ್ತಾಯ. ನಿಗದಿಗಿಂತ ಹೆಚ್ಚಿನ ದರಕ್ಕಾಗಿ ಓಲಾ ಕ್ಯಾಬ್ ಡ್ರೈವರ್ ಕಾಂತರಾಜು ಕ್ಯಾತೆ. ರಸ್ತೆಯಲ್ಲಿ ಪ್ರಯಾಣಿಕರಿಗೆ ನಿಂದನೆ, ಹಲ್ಲೆಗೆ ಯತ್ನ. ಪದ್ಮನಾಭನಗರದ ಆರ್ಕೆ ಲೇಔಟ್ನಲ್ಲಿ ಘಟನೆ. ಪೊಲೀಸರಿಗೆ ಶುಭಂ ಎಂಬಾತನಿಂದ ದೂರು. ವಿಜಯನಗರದಲ್ಲಿ ಸಾರಿಗೆ ಬಸ್ ಪ್ರಯಾಣದ ವೇಳೆ ಭಾರೀ ಹೈಡ್ರಾಮಾ. ಮಹಿಳೆಯ ವ್ಯಾನಿಟಿ ಬ್ಯಾಗ್ನಿಂದ ಬರೋಬ್ಬರಿ 9 ತೊಲೆ ಬಂಗಾರ ಕಳ್ಳತನ. 80 ಪ್ರಯಾಣಿಕರ ಸಮೇತ ಬಸ್ ಪೊಲೀಸ್ ಠಾಣೆಗೆ ಕರೆತಂದ ಚಾಲಕ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆಯ ಆರೋಪ. ಸಿಟಿ ರವಿ ವಿಚಾರದಲ್ಲಿ ಜೆಡಿಎಸ್ ಸಂಪೂರ್ಣ ತಟಸ್ಥ. ಪರವೂ ಇಲ್ಲದೆ ವಿರೋಧವೂ ಇಲ್ಲದೆ ಮೌನಕ್ಕೆ ಶರಣಾದ ದಳಪತಿಗಳು. ಸುವರ್ಣಸೌಧದಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಸಿಟಿ ರವಿ ಮೇಲೆ ಗೂಂಡಾಗಿರಿ. 3 ದಿನ ಕಳೆದರೂ ಕೇಸು ದಾಖಲು ಮಾಡಲು ಪೊಲೀಸರ ಹಿಂದೇಟು.
ಚರ್ಚೆಗೆ ಗ್ರಾಸವಾದ ಹಿರೇಬಾಗೇವಾಡಿ ಠಾಣೆ ಪೊಲೀಸರ ನಡೆ. ವಾರಾಂತ್ಯದಲ್ಲಿ ಅಕ್ಷರ ಜಾತ್ರೆಯಲ್ಲಿ ಜನಸಾಗರ ಹೆಚ್ಚಳ ನಿರೀಕ್ಷೆ. ಇವತ್ತು 7 ವಿಚಾರಗೋಷ್ಠಿ, 1 ಕವಿಗೋಷ್ಠಿ, ಬಹಿರಂಗ ಅಧಿವೇಶನ. ಸಂಜೆ ಸಮಾರೋಪದೊಂದಿಗೆ 87ನೇ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ. ಗ್ರಾಮಕ್ಕೆ ಮೀಸಲಿದ್ದ ಗಾರ್ಡನ್ ಮಾರಾಟ. ದಾವಣಗೆರೆಯ ನಲ್ಲೂರು ಪಂಚಾಯತ್ ಪಿಡಿಒ ವಿರುದ್ಧ ಆರೋಪ. ಅಕ್ರಮವಾಗಿ ಪಡೆದ ಜಾಗ ಬಿಡಿಸುವಂತೆ ಗ್ರಾಮಸ್ಥರ ಹೋರಾಟ. ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್. ಸಿಪಿಐ ಬಿಆರ್ ಗಡ್ಡೇಕರ್ಗೆ ಪೊಲೀಸ್ ಇಲಾಖೆಯಿಂದ 10,000 ರೂಪಾಯಿ ಬಹುಮಾನ ಘೋಷಣೆ. ಸಮುದಾಯದ ಮುಖಂಡರ ಆಕ್ರೋಶ. ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ಮಧ್ಯೆ ಎದುರೇಟು. ಕಾಲ್ತುಳಿತಕ್ಕೆ ಪುಷ್ಪ ನಟನೆ ಕಾರಣ ಅಂತ ತೆಲಂಗಾಣ ಸಿಎಂ ಗರಂ. ದಯವಿಟ್ಟು ಜಡ್ಜ್ ಮಾಡಬೇಡಿ ಎನ್ನುತ್ತಾ ಪುಷ್ಪ ಕೌಂಟರ್. ನೋವಲ್ಲೂ ಡಬ್ಬಿಂಗ್ ಮುಗಿಸಿದ ಶಿವಣ್ಣ. ಅನಾರೋಗ್ಯದ ಮಧ್ಯೆಯೂ ಸಿನಿಮಾಗೆ ತೊಂದರೆ ಆಗಬಾರದು ಅಂತ ದೃಢ ನಿರ್ಧಾರ. ಅಮೆರಿಕಾಗೆ ಹೋಗುವುದಕ್ಕೂ ಮುನ್ನವೇ 45 ಚಿತ್ರದ ಡಬ್ಬಿಂಗ್ ಕಂಪ್ಲೀಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.